ರಮ್ಯಾ ಮುದ್ದು, ನನ್ ಸೊಸೆ ಮುದ್ದು, ಬಾಮ್ಮ ಬಂಗಾರಿ ಇಲ್ಲಿ. ಬಂದೆ ಅತ್ತೆಮ್ಮ. ಏನತ್ತೆ? ಬೆಳಗ್ಗೆ ನೀನ್ ರತ್ನನ್ ಮನೆಗ್ ಹೋಗಿದ್ಯಾ? ಹ್ಞೂ ಅತ್ತೆ, ಹೋಗಿದ್ದೆ. ಹೋಗಿದ್ಯಾ? ಅವಳ ಹತ್ರ ನನ್ ಬಗ್ಗೆ ಏನ್ ಹೇಳ್ದೆ ಮುದ್ದು? ಯಾಕತ್ತೆ? ಯಾಕಾದ್ರೂ ಇರ್ಲಿ ಹೇಳು ಮುದ್ದಮ್ಮ. ಅದು ನಮ್ಮತ್ತೆ ನೋಡಿದ್ರೆ ಸಾಕ್ಷಾತ್ ದೇವ್ರನ್ನ ನೋಡ್ದಂಗೆ ಆಗತ್ತೆ ಅಂತೆಲ್ಲ ಹೇಳ್ದೆ ಅತ್ತೆ. ಅದು ತಪ್ಪ ಅತ್ತೆ? ಅಯ್ಯಯ್ಯೋ, ತಪ್ಪೇನು ಇಲ್ಲ. ಇದನ್ ಬಿಟ್ಟು ಬೇರೇನೋ ಹೇಳಿದ್ಯಾ, ಸ್ವಲ್ಪ ಚೆನ್ನಾಗಿ ಜ್ಞಾಪಿಸ್ಕೊಂಡು ನೋಡ್ಕೊಂಡ್ಬಿಟ್ನಾ? ಗೊತ್ತಾಗ್ತಿಲ್ಲ ಅತ್ತೆ. ನಿಮ್ ಬಗ್ಗೆ ಒಳ್ಳೇದನ್ನೇ ಮಾತಾಡಿದೀನಿ ಅನ್ಸುತ್ತೆ ಅತ್ತೆ. ಸುತ್ತಿ ಬಳಸಿ ಯಾಕೆ, ನೀವೇ ಹೇಳ್ಬಿಟ್ಟು ಹೊಗಳ್ಬಿಡಿ. ನೀನ್ ನನ್ನ ಡುಮ್ಮಿ ಡ್ರಮ್ಮು ಅಂದ್ಯಂತೆ. ಕೊನೆಗೂ ಹಾಕೊಟ್ಬಿಟ್ಟವಳೆ. ನಿಮ್ಮಪ್ಪ ತಂದ್ ಹಾಕಿದ್ದ ನಾ ತಿಂದು ತಿಂದು ಡುಂಬಿ ಆಗೋದಿಕ್ಕೆ. ಏಯ್, ಮಾತಾಡಂಗಿದ್ರೆ ನೆಟ್ಟಗ್ ಮಾತಾಡು, ಇಲ್ಲಾಂದ್ರೆ ಕೊಂಡ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ಅತ್ತೆ, ಅವಳು ಹೆಂಗೋ ಹೇಳಿರ್ತಾಳೆ, ನೀವ್ ಹೆಂಗೋ ಕೇಳಿಸ್ಕೊಂಡಿರ್ತೀರಾ. ಇಲ್ ಬಂದ್ ನನ್ ಮುಂದೆ ನೆಗ್ದಾಡಿದ್ರೆ ಯಾವಳ್ ಕೇಳ್ತಾಳೆ? ಹೌದಾ? ನಿಜ ಏನು ಅಂತ ಈಗ್ಲೇ ಗೊತ್ತಾಗುತ್ತೆ, ಸ್ವಲ್ಪ ತಡಿ. ಈ ಬಿಕ್ನಾಸಿ ಯಾಕೆ ಮಾಡ್ತಾವಳೆ? ಹೇಳು ಮಾದೇವಕ್ಕ. ಲೇ ರತ್ನ, ಬೆಳಗ್ಗೆ ನಮ್ ರಮ್ಯಾ ನಿಮ್ ಮನೆಗ್ ಬಂದು ನನ್ ಬಗ್ಗೆ ಏನ್ ಹೇಳಿದ್ಲು ಅಂತ ಇನ್ನೊಂದ್ಸಲ ಹೇಳ್ತೀಯಾ? ನನಗ್ ಮರ್ತೇ ಹೋಗುತ್ತೆ ಕಣೆ. ಯಪ್ಪ, ಅದೇನ್ ಮರ್ತ್ಕೊಳ್ಳೋ ಮಾತೇನಕ್ಕ ಅವಳು ಅಂದಿರೋದು? ಹಾ, ಆಯ್ತು ಹೇಳು ರತ್ನ. ಬೆಳಗ್ಗೆ ನಮ್ ಮನೆಗ್ ಬಂದ್ಲಾ, ಹಾ, ಕುಯ್ತಿದ್ದೆ 2 ಪೀಸ್ ತಿಂದ್ಲಾ, ಹಾ, ಒಂದ್ ಚೊಂಬ್ ಮಜ್ಜಿಗೆ ಕುಡಿದ್ಲಾ, ಆಮೇಲೆ ನಿನ್ ಬಗ್ಗೆನೇ ಮಾತಾಡ್ಬಿಡದ. ಏನಂತ? ನಮ್ಮತ್ತೆ ತಿಂದು ತಿಂದು ಒಳ್ಳೆ ಡ್ರಮ್ ತರ ಆಗೋಳೆ. ಮೂರ್ನು ಬಿಟ್ಟೋಳಿ ಯಾರ್ಗೇನ್ ಕಮ್ಮಿ. ಇಂಥ ಸೊಸೆ ಪಡಿಯಕ್ಕೆ ಅದ್ಯಾವ ದೇವ್ರಿಗೆ ಹರಕೆ ಒತ್ತಿದ್ಯೋ ಏನೋ. ರತ್ನ, ನೀನಿಡವ, ನಾನು ಆಮೇಲೆ ಮಾಡ್ತೀನಿ. ಇಲ್ಲೊಂದ್ ಕಳ್ಬೇಕು, ನನ್ನೇ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದೆ, ಅದನ್ನ ಒದ್ದು ಆಚೆಗೆ ಹಾಕಿ ಆಮೇಲೆ ಮಾಡ್ತೀನಿ. ಏಯ್, ಈಗೇನೆ ಹೇಳ್ತ್ಯಾ ಇಲ್ಲ ಅಂತ ಬಾಯಿ ಹೊಡಿತಾ ಇದ್ದೆ. ಈಗ ಗೊತ್ತಾಯ್ತಾ ನಿನ್ ಯೋಗ್ಯತೆ? ಅದೇನೋ ಹೇಳ್ತಾರಲ್ಲ, ಸುಳ್ದವ್ರಿಗೆ ಕಳ್ ಪೂಜಾರಿ ಅಂತ, ಹಂಗಾಯ್ತು. ಅತ್ತೆ, ನೀವು ನಿನ್ನೆ ಅದೇ ರತ್ನ ಹತ್ರ ಹೋಗಿ ನನ್ ಬಗ್ಗೆ ಏನ್ ಹೇಳಿದೀರಾ ನೆನ್ಪ್ ಮಾಡ್ಕೊಳ್ಳಿ ನೋಡೋಣ. ನಾನಾ? ಏಯ್, ಹೋಗಿ ಅಡ್ಗೆ ಕೆಲ್ಸ ನೋಡ್ಕೊ, ನಿಮ್ ಮಾವ ಬರ ಹೊತ್ತಾಯ್ತು. ಎಲ್ಲ ಬಂದ್ಬಿಟ್ಲು. ಇರಿ ಅತ್ತೆ, ಇನ್ನು ಮ್ಯಾಚ್ ಮುಗ್ದಿಲ್ಲ. ಓ, ನಾಟಕದ ಕೆಂಪಿ ಮಾಡ್ತಾವಳೆ. ಹೇಳ್ ರಮ್ಯಾ. ಹಲೋ ರತ್ನ, ನಿನ್ನೆ ಸಂಜೆ ನಮ್ಮತ್ತೆ ನಿನ್ ಹತ್ರ ಬಂದು ನನ್ ಬಗ್ಗೆ ಅದೇನೋ ಹೇಳಿದ್ರು ಅಂದ್ಯಲ್ಲ, ಒಂಚೂರ್ ಹೇಳೆ ಪ್ಲೀಸ್, ಹೇಳು ರತ್ನ. ಅಯ್ಯೋ, ನಿಮ್ ಪ್ಲೀಸ್ ಮನೆ ಹಾಳಾಗ ನಿಮ್ದೊಳ್ಳೆ ಮರ್ತ್ಕೊಳ್ಳೋ ಫ್ಯಾಮಿಲಿ ಆಯ್ತಲ್ರೇ. ಪ್ಲೀಸ್ ಹೇಳು ರತ್ನ. ಸಾಂಬಾರ್ ಪುಡಿ ಮಿಲ್ ಮಾಡಿಸಿದಾಗ ನಿನ್ಗೆ ಅಂತ ಅರ್ಧ ಕೆಜಿ ಎತ್ತಿಡ್ತೀನಿ ಕಣೆ. ಪ್ಲೀಸ್ ಹೇಳೆ. ನಿನ್ನೆ ಸಂಜೆ ನಮ್ ಮನೆಗ್ ಬಂದ್ಲಾ, ಚಳಿಗೊಂದೆರಡು ಬಜ್ಜಿ ಹಾಕೊಟ್ಟೆ ತಿನ್ಲಾ, ಕಾಫಿ ಕುಡಿದ್ಲಾ, ಆಮೇಲೆ ನಿನ್ ಬಗ್ಗೆನೇ ಮಾತಾಡ್ಬಿಡದ. ಏನಂತ? ಸೀದೋಗಿರೋ ಸೀಸದ್ ಕಡ್ಡಿ ಅಂತ. ಅವಳ ಮಕ ಮುಚ್ಚ. ಇಂತ ಅತ್ತೆರ್ ಊರ್ ತುಂಬಾ ಇದ್ರೆ ಸೊಸೆರ್ ಕತೆ ಗೋವಿಂದಣ್ಣನ್ ಗೋಮಾಳೆ ಕಣೆ. ರಾತ್ರಿ ಒಂದ್ ನನ್ ಸೊಸೆನ ಯಾವ್ದಾದ್ರು ತೋಟದಲ್ಲಿ ನಿಲ್ಸ್ಬಿಟ್ ಬಂದ್ರೆ ಅಂತ ರಿಯಲ್ ಬೆದ್ರು ಬೊಂಬೆ ಅಂತ ಕೇಕೆ ಹಾಕೊಂಡ್ ಹಾಕ್ಬಿಡೋದೆ ಈ ಮಾನ್ಗೆಟ್ ಮಾದೇವಮ್ಮ. ರತ್ನ, ಇಲ್ಲೊಂದ್ ಹೆಗ್ನ ಹಗ್ಲೊತ್ತಲೆ ಒಳಗ್ ಬಂದ್ಬಿಡ್ತು, ಓಡಿಸ್ಬಿಟ್ ಕಾಲ್ ಮಾಡ್ತೀನಿ. ಏನಾರ ಮಾಡಿ ಮಟ್ಟ ಹಾಕ್ಲೇಬೇಕು. ಎಲ್ರಿಗೂ ಬರತ್ ಹೊತ್ಕೊಂಡೋಗ್ರ ಅವಾಗ ಇವಳಿಗೆ ಬರಲ್ವಲ್ಲ. ಏನ್ ಡಾರ್ಲಿಂಗ್, ಬೇಜಾರಲ್ಲಿ ಕುಂತಿದ್ಯಾ? ಏನಾಯ್ತು ಮೂದೇವಿ? ಇಲ್ಲ ಮಾದೇವಿ. ಅಯ್ಯೇ, ಇಂಥ ಮನೆ ಹಾಳು ಸೊಸೆರಿದ್ರೆ ಯಾರ್ ತಾನೇ ನೆಮ್ಮದಿಯಾಗಿರೋಕಾಗುತ್ತೆ?
ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕು ಅಂತ ಆಗ್ಲಿಂದ ಯೋಚಿಸ್ತಾ ಇದ್ದೀನಿ. ಆದ್ರೆ ಒಂದೇ ಐಡಿಯಾನು ಹೊಳಿತಾನೆ ಇಲ್ಲ. ಹಾಳಾದ್ದು. ಇವತ್ತು ನೀನು ಬೇಜಾರ್ ಮಾಡ್ಬಿಟ್ಲಾ? ಸತ್ತೇರಿಕೆ. ಅವಳಿಗೆ ಅತ್ತೆ ಮಾವನ್ಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ಬುದ್ಧಿ ಕಲ್ಸ್ಬೇಕಣೆ. ಒಳ್ಳೆ ಐಡಿಯಾ ಬಂತು ಕಣೆ. ಬಂತ ಹೇಳ್ರಿ ಅದೇನ್ ತಡಿಯಕ್ ಆಗ್ತಿಲ್ಲ. ಒಳ್ಳೆ ಐಡಿಯಾ. ನೋಡಿರಿ ಒಂದ್ ಕೈ ನೋಡ್ಕೊಳ್ಳೋಣ. ಏಯ್ ಬರೇ ಮನೆ ಕಡೆ ಅಡಿಗೆ ಮನೆಯಲ್ಲ ಮನೆ ಕಡೆ ಹಂಗೆ ಅದೇ ಸುತ್ತ ಬರತ್ತ ಮನಿಕೋ. ಏ ರಮ್ಯಾ ಬಾಮ ಇಲ್ಲಿ. ಬಂದೆ ಮಾವ. ಮತ್ತೆ ನೋಡು ಪ್ರಜ್ಞೆ ತಪ್ಪಿದ್ದವಳೆ ಬಾ ಇಲ್ಲಿ. ಏನಮ್ಮ ಏನಾದ್ರು ಮಾಡ್ದೆ ನೀನು? ಇಲ್ಲ ಮಾವ, ನಾನೇನು ಮಾಡಿಲ್ಲ. ಅಯ್ಯೋ ಪ್ರಜ್ಞೆ ತಪ್ಪಿದ್ದವಳಲ್ಲ, ಈಗ ಏನ್ ಮಾಡೋದೀಗ? ಪ್ರಜ್ಞೆಯಲ್ಲಿ ತಪ್ಪಿದಾರ ಮಾವ, ಕೈಕಾಲು ಆಡಿಸ್ತಾವ್ರಲ್ಲ. ಪ್ರಜ್ಞೆ ಹೋಗಕ್ಕಿಂತ ಮುಂಚೆ ಹಿಂಗೆ ಕಣಮ್ಮ ಆಗೋದು. ಅತ್ತೆ ಸೊಸೆಯರು ಏನೋ ಕಿತ್ತಾಡ್ಕೊಂಡಿದ್ದೀರಾ ನೀವು? ಅದಕ್ಕೆ ಓವರ್ BP ಬಂದು ಹಿಂಗೆ ಆಡ್ತಾವಳೆ. ಓ, ಇವಳೇನಾದ್ರೂ ಗೊತ್ತು ಕನ್ಬೇಕು ಐತೆ ನಿನ್ಗೆ. ಹೋಗು ಲೋಟ ನೀರ್ ತಂಬೋಗು. ಇಲ್ಲ ಮಾವ, ಲೋಟ್ಗಳನ್ನೆಲ್ಲ ತೊಳೆಯಕ್ ಸಿಂಕಲ್ ಹಾಕಿದೀನಿ. ಅಯ್ಯೋ ನಿಮ್ಮ ಮತ್ತೆ ಪ್ರಾಣನೇ ಹೋಗ್ತಾ ಇದೆ. ಪುರಾಣ ಮಾತಾಡ್ತಾ ಇದೆಯಲ್ಲಮ್ಮ. ಹೋಗು ಲೋಟ ನೀರ್ ತಂಬೋಗು. ಲೇ ಪ್ರಜ್ಞೆ ತಪ್ಪೋದು ಅಂದ್ರೆ ಹಿಂಗೇನೆ ಒಳ್ಳೆ ಸ್ನೇಕ್ ಡ್ಯಾನ್ಸ್ ಆಡ್ತೀಯಲ್ಲಿ. ಸುಮ್ನೆ ಜ್ಞಾನ ಇಲ್ದಂಗೆ ಮನಿ ಕಳಮ್ಮ. ಏ ಬದ್ಲು ಏನಮ್ಮ ಮಾಡ್ತಾ ಇದೀಯ ನೀನು? ನಿಮ್ಮ ಅತ್ತೆಗೆ ಹೋಗ್ಯಾಕ್ ಬಂದಿದ್ಯಾ ನೀನು? ನೀವೇ ತಾನೇ ಹೇಳಿದ್ ಮಾವ, ಹೇಗಾದ್ರೂ ಮಾಡಿ ನೀರ್ ತಗೊಂಡ್ ಬಾ ಅಂತ. ಅದಕ್ಕೆ ತಗೊಂಡ್ ಬಂದೆ. ಹೋಗಮ್ಮ ನೀನು ನೀರು ಬೇಡ ಏನು ಬೇಡ. ಅಯ್ಯೋ ತಿರ್ಗಾ ಬಿದ್ದೋದ್ಲಲ್ಲಪ್ಪ ಇವಳು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲೇಬೇಕು. ಆಟೋದವ್ರಿಗೆ ಬೇರೆ ಫೋನ್ ಮಾಡ್ಬೇಕಲ್ಲಪ್ಪ. ಹಲೋ ಹೇಳಿ ಸರ್. ಆಟೋನಾ? ಹೌದು. ಅರ್ಜೆಂಟ್ ಒಂದ್ ಸ್ವಲ್ಪ ಮನೆ ಹತ್ರ ಬಾಪ. ಆಯ್ತು ಸರ್. ನಮ್ಮ ಮಿಸ್ಸಸ್ ಹುಷಾರಿಲ್ಲ, ಸ್ವಲ್ಪ ಬೇಗ ಬಾಪ. ಬಂದೆ ಸರ್. ಸ್ವಲ್ಪ ಬೇಗ ಬನ್ನಿ ಸರ್. ಬಂದೆ ತಡಿಯಪ್ಪ. ಬನ್ನಿ ಬೇಗ. ಬಂದೆ ಬಾಮ್ಮ. ಬನ್ನಿ ಸರ್, ಕೂತ್ಕೊಳ್ಳಿ. ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು? ನೀನ್ ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಪ್ಪ ಅರ್ಜೆಂಟ್. ಸರಿ, ಒಂದ್ ಕೆಲಸ ಮಾಡಿ, ನನಗೆ ಮೆಂಟಲ್ ಹಾಸ್ಪಿಟ್ಲ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿಗೆ ಕರ್ಕೊಂಡು ಹೋಗ್ಲಾ? ಏನೇ ಹಿಂಗ್ ಮಾತಾಡ್ತೀಯಾ? ಮತ್ತಿನ್ನೇನ್ ಸ್ವಾಮಿ, ಎಲ್ಗೂ ಹೋಗ್ಬೇಕು ಅಂತ ಕರೆಕ್ಟಾಗಿ ಹೇಳ್ಬೇಕು ತಾನೆ ನೀವು? ಆಯ್ತು, ಸಿದ್ದಪೂರ್ಣ ಹಾಸ್ಪಿಟ್ಲ್ ಕರ್ಕೊಂಡು ನಡಿಯಪ್ಪ. ಸಿದ್ದಪೂರ್ಣ ಹಾಸ್ಪಿಟ್ಲು ಬೆಂಗಳೂರಲ್ಲಿ ಎಲ್ಲೂ ಆ ಹೆಸರನ್ನ ಕೇಳಲಿಲ್ವಲ್ಲ ನಾನು? ಅಯ್ಯೋ ಗಾಡಿ ಸ್ಟಾರ್ಟ್ ಮಾಡಪ್ಪ, ಇಲ್ಲಿ ಪ್ರಾಣ ಹೋಯ್ತೈತೆ. ಸರಿ, ಒಂದ್ ಕೆಲಸ ಮಾಡೋಣ, ನನಗೂ ಬೇಡ ನಿಮ್ಗೂ ಬೇಡ, ಸೀದಾ ಈ ರೋಡ್ ಡೆಡ್ ಎಂಡ್ ಬಿಟ್ಬಿಡ್ತೀನಿ. ಸರಿನಾ? ಎಲ್ಗೋಯ್ತದೆ? ಸುಡ್ಗಾಡ್ಗೆ. ಅಯ್ಯ ನಿನ್ನ ನಡೆಯ, ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ, ಪ್ರಾಣ ಹೋಯ್ತಾಯ್ತಿಲ್ಲ. ನಡೆ ಮತ್ತಮ್ಮ ನೀನು. ಓ ನಿಲ್ಸಪ್ಪ ಇಲ್ಲೇ ಲೆಫ್ಟಲ್ಲಿ ಹಾಕಿ ಒಂಚೂರು ಪಾನಿಪುರಿ ತಿನ್ನೋಣ. ಯಾಕೆ ನೀವು ಹಾಸ್ಪಿಟ್ಲಿಗೆ ಹೋಗಲ್ವಾ? ನಮ್ಗೇನೆ ಆಗೈತೆ ಹಾಸ್ಪಿಟ್ಲಿಗೆ ಹೋಗಕ್ಕೆ. ಇರೋ ನಿಮಿಷ ಬಂದ್ವಿ, ವೇಟಿಂಗ್ ಚಾರ್ಜ್ ಕೊಡ್ತೀನಪ್ಪ. ಕೊಡಪ್ಪ. ನನ್ನ ಮಕ್ಕಳು. ನಡಿಯಪ್ಪ, ಎಲ್ಲಿ ಕರ್ಕೊಂಬಂದೆ ಅಲ್ಲೇ ವಾಪಸ್ ಬಿಟ್ಬಿಡು. ಸರ್, ಹಾ? ನಮ್ಮ ಏರಿಯಾಲಿ ಸದಾರಮೆ ನಾಟಕ ಆಡ್ತಾವ್ರೆ, ಅದ್ರಲ್ಲಿ ಒಂದು ಪಾರ್ಟ್ ಮಾಡ್ತೀರಾ? ನಮ್ಮ ಏರಿಯಾದಲ್ಲಿ ನಾನು ಸೆಕ್ಯೂರಿಟಿ ಪಾರ್ಟ್ ಮಾಡ್ತಾ ಇದ್ದೀನಿ. ನಡಿಯಪ್ಪ, ಎತ್ತು ಗಾಡಿ. ಸರಿ ಹತ್ತಿ. ತಾಳಪ್ಪ. ಇದೇನ್ರಿ ಬರೀ 100 ರೂಪಾಯಿ ಕೊಡ್ತಾ ಇದ್ದೀರಾ? ನನ್ನ ಆಟೋದಲ್ಲಿ ಹತ್ತದ ಮೇಲೆನೆ ಇವ್ರು ಹುಷಾರಾಗಿದ್ದು. ನಿಮ್ ದುಡ್ಡೆಲ್ಲ ಉಳಿಸಿದೀನಿ, ಒಂದ್ 1000 ರೂಪಾಯಿ ಆದ್ರೂ ಕೊಡಿ. 1000 ಅಲ್ಲ, 2000ನೇ ಕೊಡ್ತೀನಿ. ರಾತ್ರಿ ನನ್ನ ಜೊತೆ ಬತ್ತೀಯಾ? ಎಲ್ಗೆ? ಧಾರವಾಡ ಮಾಡಕ್ಕೆ. ಹಾ? ಸುಮ್ಮನೆ ಬರ್ತದೇನೆ ಆ ದುಡ್ಡು. ನಡಿಯಮ್ಮ. ಡ್ರಾಮಾ ಮಾಡೋದನ್ನ ಇಂಥ ನನ್ನ ಮಕ್ಕಳು ನೋಡೇ ಕಲಿಬೇಕು. ಕರ್ಮ. ಲೋ ಮಗ, ನಂಗೆ ತುಂಬಾ ಹುಷಾರಿಲ್ಲ ಕಣೋ. ನಿಮ್ಮಪ್ಪ ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು. ನನ್ ಕರ್ಕೊಂಡು ಹೋದಾಗ ನಿಮ್ಮ ಅಪ್ಪನ ಅಲ್ಲಿ ಬಿದ್ಬಿಟ್ರು ಕಣೋ. ಆಮೇಲೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ನಿಮ್ಮ ಅಪ್ಪನ ಬಾಯಿಗೆ ನೀರ್ ಬಿಟ್ಟು ಬದುಕ್ಸಿದ್ರು ಕಣೋ. ಫೋನ್ ಮಾಡಿದ್ರೆ ನೀನ್ ಗಾಬರಿ ಆಗ್ತ್ಯಾ ಅಂತ ಮಾಡ್ಲಿಲ್ಲ ಕಣೋ ಮಗ. ಇನ್ಮೇಲೆ ನೀವ್ ಯಾವ ಕೆಲ್ಸನೂ ಮಾಡ್ಬಾರ್ದು, ಕೂತ್ಕೊಂಡು ಸೇವೆ ಮಾಡಿಸ್ಕೊಂಡು ಹಾಯಾಗಿರ್ಬೇಕು ಅಂದ್ರು ಕಣೋ.
ನಿನ್ ಹೆಂಡತಿ ಸ್ವಲ್ಪ ಫೋನ್ ಮಾಡಿ ಹೇಳು. ಹ್ಮ್ ಹಲೋ ರಮ್ಯಾ, ಇಲ್ಲಿ ಕೇಳಿಲಿ. ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ ಹೆಂಗ್ ನೋಡ್ಕೊಂಡಿದ್ಯ ಹೆಂಗೋ ಗೊತ್ತಿಲ್ಲ. ಇನ್ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಬಂದ್ ನಡ ಮುರಿತೀನಿ. ಇಡೋ ಫೋನು. ಒಂದ್ ಗ್ಲಾಸ್ ಬಿಸಿನೀರ್ ಬರ್ಲಿ. ಒಂದ್ ಗ್ಲಾಸ್ ತಣ್ಣೀರ್ ಬರ್ಲಿ. ಆಗ್ಬೇಕು. ರಮ್ಯಾ, ನೀರ್ ಚಲ್ಲೇ ಹೋಯ್ತಲ್ಲಮ್ಮ, ಪಾಪ್ ತಗೊಂಡ್ ಒರೆಸ್ಬಾ. ಎರಡ್ ಕಾಪಿ ಬರ್ಲಿ ಈ ಕಡೆ. ಬಿಸಿ ಆಗಿರ್ಲಿ. ಸ್ವಲ್ಪನೂ ಚೆನ್ನಾಗಿಲ್ಲ. ರಮ್ಯಾ, ಕಾಫಿನ ಬಿದ್ದೈತ್ ಕಣಮ್ಮ. ಒಂದ್ ಮಸಾಲ ದೋಸೆ, ಒಂದ್ ಆನಿಯನ್ ದೋಸೆ, ಒಂದ್ ಉದ್ದಿನ ವಡೆ, ಒಂದ್ ಮಸಾಲ ವಡೆ. ಹೋಟೆಲ್ ಕ್ಲೋಸ್ ಆಗಿದೆ. ಇನ್ ಓಪನ್ ಆಗೋದು ರಾತ್ರಿನೇ. ಅವ್ವ, ಏನಾಯ್ತವ? ಏನಾಯ್ತು? ಬಂದೇನೋ ಮಗ. ಅವ್ವ, ಇನ್ನೊಂದೆರಡು ದಿನ ಹಾಸ್ಪಿಟಲ್ ಇದ್ ಬರ್ಬೋದಿತ್ತು ತಾನೆ? ಅಯ್ಯೋ, ನಿನ್ ನೋಡ್ದೆ ಹೆಂಗಪ್ಪ ಇರೋದು. ಆದ್ರೆ ಈಗ ಅನ್ನಿಸ್ತಾ ಇದೆ ನಾನ್ ಅಲ್ಲೇ ಇರ್ಬೇಕಾಗಿತ್ತು ಅಂತ. ರೀ, ಎದಳ್ರಿ ಮೇಲೆ. ಯಾಕವ್ವ, ಏನಾಯ್ತು? ಯಾಕೇನು? ನಿಮ್ಮ ಅಪ್ಪನ್ ಕೇಳು. ನಿನ್ ಹೆಂಡತಿ ನಮ್ಮಿಬ್ರನ್ ಚೆನ್ನಾಗ್ ನೋಡ್ಕೊಳ್ತಾನೆ ಇಲ್ಲ. ಸುಸ್ತಾಗ್ ನಿಮ್ಮ ಅಪ್ಪ ಮಲ್ಕೊಂಡೇ ಬಿಟ್ಟಿದ್ದಾರೆ. ಹೌದಾ? ಅವಳು ಗ್ರಾಚಾರ ಬಿಡಿಸ್ತೀನಿ. ಎಲ್ಲ ಅವಳು ಅಲ್ಲೇ ರೂಮಲ್ಲಿ ಇರ್ತಾಳ ನೋಡು. ಅಯ್ಯೋ, ಇವಳು ಮಾಡ್ತೀನಿ. ನಿಮ್ ಮುದ್ದು ಸೊಸೆಗೆ ಹೀಗಿದೆ. ನನ್ಗೆ ಜನ್ಮ ಕೊಟ್ಟವ್ರಿಗೆ ಹೀಗೇನೆ ನೋಡ್ಕೊಳ್ಳೋದು? ಅತ್ತೆ ಮಾವನ್ ಸರಿಯಾಗಿ ನೋಡ್ಕೊಳ್ದೇ ಇರೋ ಕೆಟ್ಟ ಸೊಸೆ ಅಂತ ನಮ್ಮ ಹುಡುಗರ ಕೈಲಿ ವಿಡಿಯೋ ಮಾಡಿ ಟ್ರೋಲ್ ಮಾಡಿಸ್ಬಿಡ್ತೀನಿ. ನಿನ್ನಾಳೆ ಯಾಂದಾಳೆ ತಂದು ಏನೋ ಒಂದೇ ನಾಯಿ ನನ್ ಮಗ್ನೆ, ಕಿತ್ತೋದ್ ನನ್ ಮಗ್ನೆ. ನೋಡಕೊಳ್ಳೆ ಕಳ್ಳ ಇದ್ದಂಗಿದ್ಯಾ, ನನಗೆ ಹೇಳಕ್ ಬರ್ತೀಯನೋ? ಮಜ್ಜಿ ತಲಕಾಯಿ ಪಿಂಡ. ಏನ್ ಹಿಂಗು ಅಂತವ್ನೆ? ವಾಂಚ್ಲಿ ಬಿಡ್ರಿ. ಇಷ್ಟು ವಾಂಚ್ತಾ ಇದ್ರು ಕಮಕ್ ಮುಕ್ಕನ್ನ ಸೌಂಡೇ ಬರ್ತಿಲ್ಲ ನೋಡ್ರಿ. ಬಹಳ ಗಟ್ಟಿಗಿತ್ತೀನಿ. ನನ್ಗೆ ಹೇಳಕ್ ಬರ್ತೀಯ? ನಿಮ್ ಅಜ್ಜಿ ನೀನು ನಿಮ್ಮಮ್ಮ ಇದೀರಲ್ಲ, ಯಾರಾದ್ರೂ ತೆಗೆದ್ಬಿಡ್ತೀರ. ನಿನ್ ಮಗನಿಗೆ ಧೈರ್ಯ ಜಾಸ್ತಿ ಕಣೆ. ಅವ್ನ್ ನನ್ ಮಗ ಕಣ್ರಿ, ನನ್ ಹೊಟ್ಟೆಲ್ ಹುಟ್ಟಿರೋ ಹುಲಿ ಹುಲಿ. ಇವನ್ ಪ್ರೆಗ್ನೆಂಟ್ ಅಲ್ಲಿ ನೀನು ರಾಜ ಹುಲಿ ಸಿನಿಮಾನ 100 ಸತಿ ನೋಡ್ಬಿಟ್ಟಿದ್ಯಾ, ಅದಕ್ಕೆ ಹುಲಿನೇ ಉಟ್ಬಿಟ್ಟೈತೆ. ಮತ್ತೆ ದಮಯ ಕಡೆ ನಿನ್ ಕಾಲಿಗೆ ಬೀಳ್ತಿ ಕಣೆ. ನೋಡೆ, ನನ್ ತಿಂಗಳು ಸಂಬಳ ಎಲ್ಲ ನಿನ್ಗೆ ಕೊಟ್ಬಿಡ್ತೀನಿ, ಪಡಿಬೇಡ. ಹಂಗ ಬಾ ದಾರಿಗೆ. ಅಲ್ಲೋಡ್ರಿ, ಇಷ್ಟು ವಧೆ ತಿಂದ್ರು ಅವಳು ಗತ್ ಮಾತ್ರ ಬಿಟ್ಕೊಡ್ತಾ ಇಲ್ವಲ್ಲ. ಈ ಕ್ಷಣದಿಂದ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ತುಳ್ದಾಕ್ಬಿಡ್ತೀನಿ. ಇದ್ಯಾಕ್ಲ ಮಗ, ಹೋಗ್ವಾಗ ಚೆನ್ನಾಗೇ ಹೋದೆ, ಬರುವಾಗ ಕುಂತ್ಕೊಂಬತ್ತಾ ಇದ್ಯಾ? ಅದೇ ಅಪ್ಪ, ಅವಳನ್ನ ಕೆಳಕ್ಕೆ ಹಾಕೊಂಡು ತುಳಿತಿದ್ನಲ್ಲ, ನರ ಒಳ್ಬಿಟ್ಟದೆ. ಮೂಗಲ್ ರಕ್ತ ಬೇರೆ ಬತ್ತೈತಲ್ಲೋ. ಅವಳು ಮುಗ್ಗೊಡಿಯಾಗ ಬೌನ್ಸ್ ಆಗಿ ನನ್ ಮುಗ್ಗು ಹೊಡ್ಬಿಡ್ತಪ್ಪ. ಮುಂಚೆ ನೋಡ್ಕೊಂಡು ಹೊಡೆಯೋದಲ್ವ ಮಗ. ಗೂಗ್ಲಿ ಆಗ್ತಾಗೆಲ್ಲ ಸಿಕ್ಸೆ ಹೊಡಿತಿದ್ರೆ ಯಾರೇನ್ ಮಾಡಕ್ಕಾಯ್ತದೆ? ಮ್ಯಾಚ್ ಅಂದ್ಮೇಲೆ ಇದೆಲ್ಲ ಕಾಮನ್ ಅಪ್ಪ. ಸರಿ, ಅವಳು ಈಗ ಬದಲಾಗಿದ್ದಾಳೆ, ನಾನ್ ಬರ್ತೀನಿ, ಸ್ವಲ್ಪ ಕೆಲ್ಸ ಐತೆ, ಬರ್ತೀನಿ. ಅವು ಇನ್ಮೇಲೆ ನೀವು ಹಾಲಲ್ಲಿ ಮಲ್ಕೊಬಿಡಿ, ರೂಮಲ್ಲಿ ಮಲ್ಕೊಂಡು ಚಿಲ್ಕ ಹಾಕಳಿ. ಲೇ ಇಲ್ಲಿ ನೋಡಿ, ಇಲ್ಲಿ ನಿಮ್ ಮುದ್ದು ಸೊಸೆ ಬಟ್ಟೆ ಒಣಗಾಕೋ ತಂತಿನ ನಮ್ ರೂಮಿಗೆ ತಂದು ಕಟ್ಬಿಟ್ಟವಳಲ್ಲೇ. ಏನೇ ಅವಳು ನಮ್ಮ ನೆಮ್ಮದಿಯಾಗಿರಕ್ ಬಿಡಲ್ವಲ್ಲೇ?
ಆದವಳು ಏನ್ ಬಂದಿತ್ತು ದೊಡ್ಡಗ ಅವಳಿಗೆ. ರಮ್ಯಾ ಕುಡಿಯಕ್ ಒಂದ್ ಸ್ವಲ್ಪ ನೀರ್ ತಂದು ಕೊಡಮ್ಮ. ಏನೋ ಗೊತ್ತಾಯ್ತಲ್ಲೇ? ಏನ್ರಿ ಇದು? ಇದೇನೆ ನೀರು ಕಣೆ, ಕುಡಿಯಕ್ ನೀರ್ ಕಳ್ಸೋಳಲ್ಲೇ. ರಮ್ಯಾ ಬಿಸಿ ಬಿಸಿ ಒಂಚೂರು ಕಾಫಿ ಕೊಡಮ್ಮ. ಲೇ ಇದೇನೋ ಗೊತ್ತಾಯ್ತಲ್ಲೇ? ಇದೇನೆ ಕಾಫಿನೂ ಇದ್ರಲ್ಲೇ ಕಳ್ಸ್ಬಿಟ್ಟವಳಲ್ಲೇ. ಕಾಫಿನೇ. ತಿಂಡಿ ಕೇಳೆ. ನಿಮ್ ಬಾಯೇನ್ ಬಿದ್ದೋಗಿದ್ಯಾ? ತಿಂಡಿ ಕಳ್ಸೆ. ಲೇ ಏನೇ ಒಳ್ಳೆ ಜೋಡಕ್ ಬಂದಂಗ್ ಬರ್ತಾವಲ್ಲೇ. ರೊಟ್ಟಿ ಕಣೆ. ಅಯ್ಯೋ ತಿಂಡಿನ ಹೆಂಗ್ ಕಳ್ಸವಳು ನೋಡ್ರಿ. ಏನೇ ಇದು? ರಮ್ಯಾ ಟುಡೇ ಸ್ಪೆಷಲ್ ಏನು ಇಲ್ವೇನಮ್ಮ? ಯಾಕಿಲ್ಲ ಮಾವ, ಬರ್ತಾ ಇದೆ ನೋಡಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಏನಿದು ಡೇಂಜರು? ಅಯ್ಯೋ ಸುಪ್ನಾತಿ ನಮ್ಮನ್ ಸಾಯಿಸ್ಬೇಕು ಅಂತ ನೋಡ್ತಿದ್ದಲ್ ಕಣ್ರಿ. ಇವಳ ಕೈಲಿ ಸೇವೆ ಮಾಡಿಸ್ಕೊಳ್ಳೋದು ಬೇಡ, ನಾವು ಸಾಯೋದು ಬೇಡ. ನಾವಿನ್ನು ಬಾಳಿ ಬದುಕ್ಬೇಕಾದವ್ರ ಕಣ್ರಿ. ನಮ್ಗೆ ಎಷ್ಟು ಆಸೆ ಇದೆ, ಎಷ್ಟು ಕನ್ಸಿದೆ. ನಡ್ರಿ ನಮ್ ಪಾಡಿಗೆ ನಾವು ಬದುಕೊಳ್ಳೋಣ. ಸೇವೆ ಮಾಡಿಸ್ಕೊಳ್ಳೋದೇ ಬೇಡ. ದೇವ್ರೇ ಕಾಪಾಡಪ್ಪ.